ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಫಿಟ್ ಕಂಡಿಗ ರಘು ಮಾತಾಡ್ತಿರೋದು. ಹಾಗೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು 5 ಸಿಂಪಲ್ ಎಕ್ಸಸೈಸ್ನ ಪಿಕ್ ಮಾಡಿ ಅನಿಮಲ್ ಫ್ಲೋ ಒಳಗಡೆ ಎಸ್ಪೆಷಲಿ ಆ ಫ್ಲೋ ಮೂಮೆಂಟ್ಸ್ನ ಪಿಕ್ ಮಾಡಿ ಒಂದು ವರ್ಕೌಟ್ ರೊಟೀನ ಡಿಸೈನ್ ಮಾಡಿ ತೊಗೊಂಬಂದಿದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಮನೆಯಲ್ಲೇ ಮಾಡೋ ಅಂಥ ಟೈಮರ್ ಬೇಸ್ಡ್ ವರ್ಕೌಟ್ 5 ಎಕ್ಸಸೈಸ್. ಬಟ್ ಈ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟರ್ಸ್ನ ನಾನು ನಿಮ್ಗೆ ತಿಳಿಸ್ಬೇಕು. ಅದೇನು ಅಂತಂದರೆ ಒಂದಷ್ಟು ಪೊಸಿಷನ್ಸ್ ಮತ್ತು ಮೂಮೆಂಟ್ಸ್, ಅದರ ಜೊತೆ ಒಂದಷ್ಟು ಸ್ಪೆಸಿಫಿಕ್ ವಾರ್ಮ್ ಅಪ್ ಕೂಡ ನಾನು ತಿಳಿಸ್ತೀನಿ. ಸೊ ಅದನ್ನು ತಿಳಿದಾದ ನಂತರ ದೆನ್ ವಿ ಕ್ಯಾನ್ ಗೆಟ್ ಟು ದ ವರ್ಕೌಟ್. ಸೊ ಮೊದಲನೇದೇನು ನೀವು ಅರ್ಥ ಮಾಡ್ಕೊಬೇಕು ಅಂತಂದರೆ ಬೀಸ್ಟ್ ಪೊಸಿಷನ್ನ ಆ್ಯಕ್ಚುಲಾಗಿ ಹೇಗೆ ಸೆಟ್ ಮಾಡೋದು ಅಂತಂದ್ಬಿಟ್ಟು ತಿಳ್ಕೊಂಡ್ರೆ ದೆನ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಓಕೆ, ಸೊ ಹೇಗೆ ಬೀಸ್ಟ್ನ ಪೊಸಿಷನ್ ಸೆಟ್ ಮಾಡೋದು ಅಂತಂದರೆ ಯೂಶಲಾಗಿ ನಾವು ಕ್ಯಾಟ್ ಕ್ಯಾಮಲ್ ಇಲ್ಲ ಅಂತಂದರೆ ಬರ್ಡ್ ಡಾಗ್ ಪೊಸಿಷನ್ ಏನು ಮಾಡ್ತೀವಲ್ಲ, ಸೊ ಆ ಪೊಸಿಷನ್ಗೆ ಬಂದಾದ ನಂತರ ದೆನ್ ಓಕೆ ಟೋಸ್ ಆ್ಯಕ್ಚುಲಾಗಿ ಆನ್ ದ ಫ್ಲೋರ್, ನೀಸ್ ಆನ್ ದ ಫ್ಲೋರ್, ರಿಸ್ಟ್ ಆನ್ ದ ಫ್ಲೋರ್, ಪಾಮ್ನ ಪ್ರಾಪರಾಗಿ ಇಡಿ. ಅದ ನಂತರ ನೆಕ್ನ ಮುಂದೇನೂ ಅಲ್ಲ ಒಳಗೂ ಅಲ್ಲ ನ್ಯೂಟ್ರಲ್ ಆಗಿಟ್ಟು, ಅದ ನಂತರ ಬ್ಯಾಕು ಕೂಡ ಅಷ್ಟೇನೆ ತುಂಬ ಹಂಚು ಕೂಡ ಅಲ್ಲ, ಲೈಕ್ ಓವರ್ ಎಕ್ಸ್ಟೆನ್ಷನ್ ಕೂಡ ಅಲ್ಲ, ನಾರ್ಮಲಾಗಿ ನ್ಯೂಟ್ರಲ್ ಆಗಿಟ್ಟು ದೆನ್ ಬ್ರೇಸ್ ಯುವರ್ ಕೋರ್ನ ಬ್ರೇಸ್ ಮಾಡಾದ ನಂತರ ದೆನ್ ಯೂಸಿಂಗ್ ಯುವರ್ ಟೋಸ್ ಲಿಫ್ಟ್ ಯುವರ್ ನೀಸ್. ಓಕೆ, ಸೊ ಇದು ಬಂದು ಬೀಸ್ಟ್ ಪೊಸಿಷನ್. ಓಕೆ, ಸೊ ಒಂದಷ್ಟು ನೀ ಮೇಲೆ ಸ್ಟ್ರೈನ್ ಆಗ್ಬೋದು, ಬಟ್ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ವಿಲ್ ಗೆಟ್ ಯೂಸ್ ಟು ದ್ಯಾಟ್. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಸೊ ಸಿಂಪಲಾಗಿ ಗೆಟ್ ಟು ದಿಸ್ ಪೊಸಿಷನ್ ಯೂಸಿಂಗ್ ಯುವರ್ ಟೋಸ್, ಬ್ರೇಸ್ ಯುವರ್ ಕೋರ್ ಆ್ಯಂಡ್ ಲಿಫ್ಟ್ ಯುವರ್ ನೀಸ್. ಎಷ್ಟು ಕೆಳಗೆ ಎತ್ತಕ್ಕಾಗುತ್ತೆ ಅಷ್ಟು ಒಳ್ಳೆಯದು. ಜಸ್ಟ್ ಒಂದು ಪೇಪರ್ ಸ್ಲೈಡ್ ಆಗೋ ಥರ ಇತ್ತು ಅಂತಂದರೆ ದೆನ್ ದಟ್ ಈಸ್ ರಿಯಲಿ ಗುಡ್. ಓಕೆ, ಅದಾದ ನಂತರ ಇನ್ನೊಂದೇನು ಅಂತಂದರೆ ಈ ಪೊಸಿಷನಲ್ಲಿ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ಆಫ್ ಹಿಯರ್, ಸ್ಲೋ ಆಗಿ ಇಂಟರ್ವಲ್ಸ್ ಒಳಗಡೆ ಪ್ರಾಕ್ಟೀಸ್ ಮಾಡಿ ದೆನ್ ಯು ಕ್ಯಾನ್ ಗೆಟ್ ಟು ದ ವರ್ಕೌಟ್. ಸೊ ಅದಾದಮೇಲೆ ನೆಕ್ಸ್ಟ್ ಪೊಸಿಷನ್ ಯಾವುದು ನೀವು ತುಂಬಾ ಇಂಪಾರ್ಟೆಂಟ್ ಮತ್ತು ಮೂಮೆಂಟ್ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ಇಟ್ ಇಸ್ ಕ್ರ್ಯಾಬ್. ಸೊ ಕ್ರ್ಯಾಬಲ್ಲಿ ಯೂಶಲಾಗಿ ನಾವು ಈಗ ಹೇಗೆ ಕುತ್ಕೊತೀವಲ್ಲ, ಸೊ ಈ ರೀತಿ ಕುತ್ಕೊಂಡು ಅದಾದ ನಂತರ ದೆನ್ ಲೈಟಿಗೆ ಫ್ರಂಟ್ ಬ್ಯಾಕ್ ಎರಡೂ ಸ್ವಿಂಗ್ ಮಾಡಿ, ನನ್ನ ಎಲ್ಬೋಸ್ ನೀವು ಅಬ್ಸರ್ವ್ ಮಾಡ್ತಿದ್ರೆ ಆ್ಯಕ್ಚುಲಾಗಿ ಅದು ಎಲ್ಬೋಸ್ ತುಂಬ ಸ್ಟ್ರೈಟಾಗಿಟ್ಟು ನೆಕ್ನ ನ್ಯೂಟ್ರಲ್ ಇಟ್ಟು ಸ್ವಿಂಗ್ ಮಾಡಿ ನಿಮ್ಗೆ ಯಾವ ಕಂಫರ್ಟಬಲ್ ಪೊಸಿಷನ್ ಅಂತ ಅನಿಸ್ತಲ್ಲ ಅವಾಗ ಜಸ್ಟ್ ಪುಷ್ ಯುವರ್ ಹಿಪ್ಸ್ ಅ ಲಿಟಲ್ ಅಪ್. ಓಕೆ, ಸೊ ಆಫ್ ದ ಫ್ಲೋರ್. ಓಕೆ, ಫ್ಲೋರಿಂದ ಮೇಲೆತ್ತಿ ದೆನ್ ಕತ್ತನ್ನ ಆ್ಯಕ್ಚುಲಾಗಿ ತುಂಬ ಮೇಲೂ ಕೂಡ ಅಲ್ಲ, ಫಾರ್ವರ್ಡ್ ಕೂಡ ಅಲ್ಲ, ನ್ಯೂಟ್ರಲ್. ಸ್ಪೈನ್ ಯಾವ ಆ್ಯಂಗಲಲ್ಲಿದೆ ಅದರೊಳಗಡೆ ಅಪ್ರಾಕ್ಸಿಮೇಟ್ಲಿ 60 ಡಿಗ್ರೀಸ್ ಟು ದ ಹೊರೈಸನ್ ಅಂತ ನಾನು ಹೇಳ್ಬೋದು. ಈ ಎರಡು ಪೊಸಿಷನ್ ತುಂಬಾ ಇಂಪಾರ್ಟೆಂಟ್. ಸೊ ಎರಡು ಪೊಸಿಷನ್ನ ತುಂಬ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಈ ಪೊಸಿಷನ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ನಿಮ್ಮ ರಿಸ್ಟ್ ಮೇಲೆ ತುಂಬಾ ಜಾಸ್ತಿ ಸ್ಟ್ರೈನ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದಷ್ಟು ಸ್ಪೆಸಿಫಿಕ್ ಆಗೇನೆ ರಿಸ್ಟ್ ವಾರ್ಮಪ್ಸ್ ಮಾಡಬೇಕಾಗುತ್ತೆ. ಸೊ ರಿಸ್ಟ್ ವಾರ್ಮಪ್ ಒಳಗಡೆ 2 ಇಂದ 3 ರಿಸ್ಟ್ ಸ್ಪೆಸಿಫಿಕ್ ವಾರ್ಮಪ್ಸ್ ಹೇಳ್ಕೊಡ್ತೀನಿ. ಒಂದು ಯಾವುದು ಅಂತಂದರೆ ಆ್ಯಕ್ಚುಲಾಗಿ ರೊಟೇಷನ್ಸ್ ಮಾಡೋದು. ಸೊ ಇಟ್ಸ್ ಲೈಕ್ ಲೋಟಸ್ ಫ್ಲವರ್ ಥರ ಇಟ್ಕೊಂಡು ಸ್ಲೈಟಾಗಿ ಇಂಟರ್ನಲ್ ರೊಟೇಷನ್, ಓಕೆ, ಸ್ಲೋ ಆಗಿ ರಿಸ್ಟ್ ರೊಟೇಷನ್ಸ್ನ ಮಾಡಿ, ಸ್ಲೋ ಆ್ಯಂಡ್ ಸ್ಟಡಿ. ಸೊ ಅದೇ ರೀತಿ ಯು ಡು ದ ಔಟ್ವರ್ಡ್ ರೊಟೇಷನ್. ಓಕೆ, ಸೊ ಎಕ್ಸ್ಟರ್ನಲ್ ರೊಟೇಷನ್ ಸ್ಲೋ ಆಗಿ ಮಾಡ್ತಾ, ದಿಸ್ ಇಸ್ ದ ಫಸ್ಟ್ ರೊಟೇಷನ್ ಮೂಮೆಂಟ್. ಅದಾದ ನಂತರ ಎರಡೂ ಕ್ಲೋಸ್ ಗ್ರಿಪ್ಪಲ್ಲಿ ಇಟ್ಕೊಂಡು ದೆನ್ ಸ್ಲೋಲಿ ಪುಟ್ ಪ್ರೆಷರ್ ಆನ್ ಯುವರ್ ರಿಸ್ಟ್ ಆ್ಯಂಡ್ ಟ್ರೈ ಟು ರೊಟೇಟ್. ಓಕೆ, ರಿಸ್ಟ್ ಕರ್ಲ್ಸ್ ಮಾಡಿ ಸ್ಲೋ ಆಗಿ. ದಿಸ್ ಇಸ್ ದ ಸೆಕೆಂಡ್ ಮೂಮೆಂಟ್. ಆದ ನಂತರ ದೆನ್ ತುಂಬಾ ಫ್ಲೆಕ್ಷನ್ ಒಳಗಡೆ ಆ್ಯಕ್ಚುಲಿ ಜಾಸ್ತಿ ಸ್ಟ್ರೈನ್ ಬರೋ ಕಾರಣದಿಂದ ಒಂದು ಸ್ವಲ್ಪ ನೀವು ಲೈಟಿಗೆ ಈ ರೀತಿಯಾದ ಮೂಮೆಂಟ್ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಸೊ ಬೇಸಿಕ್ಲಿ ಪ್ರಾಪರಾಗಿ ಹೋಲ್ಡ್ ಮಾಡಿ, ಈ ಪೊಸಿಷನ್ನ ಹೋಲ್ಡ್ ಮಾಡಿ, ಯು ಕ್ಯಾನ್ ಲಿಫ್ಟ್ ಅಪ್ ಆ್ಯಂಡ್ ಫೀಲ್ ದ ಸ್ಟ್ರೆಚ್. ಓಕೆ, ಸೊ ಈ 3 ಎಕ್ಸಸೈಸ್ನ ಮಾಡಿ ಪ್ರಾಪರಾಗಿ ವಾರ್ಮ್ ಅಪ್ ಮಾಡಿ. ಆಲ್ರೆಡಿ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ, ಐ ಆಮ್ ಆಲ್ರೆಡಿ ಲಿಟ್ರಲಿ ಸ್ವೆಟ್ಟಿಂಗ್ ನಾವು. ಸೊ ವಾರ್ಮ್ ಅಪ್ ಮಾಡಿ, ರಿಸ್ಟ್ ಪ್ರಾಪರಾಗಿ ವಾರ್ಮ್ ಅಪ್ ಮಾಡಾದ ನಂತರ ದೆನ್ ಪ್ರಾಕ್ಟೀಸ್ ಕ್ರ್ಯಾಬ್ ಪೊಸಿಷನ್ ಆಲ್ಸೋ. ಅದಾದಮೇಲೆ ದೆನ್ ಯು ಗುಡ್ ಟು ಗೋ ವಿತ್ ದ ಎಕ್ಸಸೈಸ್. ಸೊ ಬೇಸಿಕ್ಲಿ 5 ಎಕ್ಸಸೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಅದಾದ ನಂತರ ಯು ಕ್ಯಾನ್ ಪ್ರಾಕ್ಟೀಸ್ ಆನ್ ಯುವರ್ ಓನ್. ಸೊ ನಾನು ಬೇಸಿಕ್ಲಿ ಒಂದೇ ಒಂದು ರೌಂಡ್ ಮಾತ್ರನೇ ನಿಮ್ಗೆ ತೋರಿಸ್ತೀನಿ, ಸೊ ದಟ್ ಇಟ್ ಡಸಂಟ್ ಗೆಟ್ ಮೊನಾಟನಸ್. ಓಕೆ, ಸೊ ವೀಡಿಯೋ ತುಂಬ ಲೆಂತಿ ಆಗಿರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ. ಸೊ 40 ಸೆಕೆಂಡ್ಸ್ ವರ್ಕೌಟ್ ಇಂಟರ್ವಲ್, ಅದಾದಮೇಲೆ 20 ಸೆಕೆಂಡ್ಸ್ ರೆಸ್ಟ್ ಪೀರಿಯಡ್. ಸೊ 5 ಎಕ್ಸಸೈಸ್ ಇದೆ. ವಿಲ್ ಸ್ಟಾರ್ಟ್ ಆಫ್ ವಿತ್ ಅ ಬೇಸಿಕ್ ಎಕ್ಸಸೈಸ್. ಅದಾದ ನಂತರ ದೆನ್ ವಿಲ್ ಸ್ಟಾರ್ಟ್ ಆಫ್. ಸೊ ನನ್ನ ಹತ್ರ ಟೈಮರ್ ಆಲ್ರೆಡಿ ರೆಡಿ ಇದೆ. ಸೊ 5 ಸೆಟ್ಸ್ ಅಷ್ಟೇ ಮಾಡ್ತಿರೋ ಕಾರಣದಿಂದ 5 ಸೆಟ್ಸ್ 40 ಸೆಕೆಂಡ್ಸ್ ಮತ್ತು 20 ಸೆಕೆಂಡ್ಸ್ ರೆಸ್ಟ್ ಪೀರಿಯಡ್ ನಾನು ಇಟ್ಟಿದ್ದೀನಿ. ಸೊ ದಟ್ ಯು ಕ್ಯಾನ್ ಸ್ವಿಚ್ ಬಿಟ್ವೀನ್, ಅಂದರೆ ನೆಕ್ಸ್ಟ್ ಎಕ್ಸಸೈಸಿಗೆ ಜಂಪ್ ಮಾಡೋದಕ್ಕೆ 20 ಸೆಕೆಂಡ್ಸ್ ಅಷ್ಟೇನೆ. ಸೊ ಐ ಆಮ್ ಸ್ಟಾರ್ಟಿಂಗ್ ದಿಸ್. ಸೊ ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ 5, 4, 3, 2, 1. ಓಕೆ, ಸೊ ಮೊದಲನೇ ಎಕ್ಸಸೈಸ್ ಯಾವುದು ಅಂತಂದರೆ ಬೀಸ್ಟ್ ಫಾರ್ವರ್ಡ್ ಟ್ರಾವೆಲಿಂಗ್. ಸೊ ಬೀಸ್ಟ್ ಪೊಸಿಷನ್ಗೆ ಹೋಗಿ ದೆನ್ ಆಲ್ಟರ್ನೇಟ್ ಹ್ಯಾಂಡ್ ಮತ್ತು ಕಾಲನ್ನ ಎತ್ತು ಮುಂದೆಗಡೆ ಹೋಗೋದು. ಓಕೆ, ಯು ಡೂ ದ ಸೇಮ್ ಥಿಂಗ್. ಇಫ್ ಯು ಕೆನಾಟ್ ಡೂ ಸೈಮಲ್ಟೇನಿಯಸ್ಲಿ ದೆನ್ ಟ್ರೈ ಟು ಡೂ ಆಲ್ಟರ್ನೇಟ್, ಅಂದರೆ ಸ್ಲೋ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ವರ್ಡ್ ಟ್ರಾವೆಲಿಂಗ್. ಓಕೆ, ಲಾಸ್ಟ್ 20 ಸೆಕೆಂಡ್ಸ್ ಈಸಿ ಫಾರ್ವರ್ಡ್ ಟ್ರಾವೆಲಿಂಗ್. I'll do reverse as well.
ಇನ್ ಕೇಸ್ ಇಫ್ ಯು ವಾಂಟ್ ಟು ಡೂ ದ್ಯಾಟ್ ಯು ಡೂ ರಿವರ್ಸ್. ಆ್ಯಕ್ಚುಲಿ ಲೆಂತ್ ಮುಂದೆ ಜಾಗ ಇಲ್ಲದೇ ಇರೋ ಕಾರಣದಿಂದ ಐ ಆಮ್ ಡೂಯಿಂಗ್ ರಿವರ್ಸ್. ಯು ಕ್ಯಾನ್ ಡೂ ಫಾರ್ವರ್ಡ್, ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಲಾಸ್ಟ್ 7 seconds. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಥ್ರೂ ಔಟ್ ದ ಮೂಮೆಂಟ್ ಐ ಆಮ್ ಮೇಂಟೈನಿಂಗ್ ದ ಬೀಸ್ಟ್ ಪೊಸಿಷನ್. ನಾನು ಫುಲ್ ಹಿಪ್ಸ್ನ ಮೇಲೆ ತೊಗೊಂಡು ಕೂಡ ಬರ್ತಿಲ್ಲ, ಅಥವಾ ತುಂಬ ಕೆಳಗೆ ತೊಗೊಂಡು ಹೋಗ್ತಿಲ್ಲ, ಅಥವಾ ನೀಸ್ನ ರೆಸ್ಟ್ ಕೂಡ ಮಾಡ್ತಿಲ್ಲ. ಸೊ ಟ್ರೈ ಟು ಫೋಕಸ್ ಆನ್ ದ್ಯಾಟ್. ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತಂದರೆ ಯು ಡೂ ಕ್ರ್ಯಾಬ್ ರೀಚ್. ಸೊ ಕ್ರ್ಯಾಬ್ ರೀಚ್ ಬೇಸಿಕ್ಲಿ ಕ್ರ್ಯಾಬ್ ಪೊಸಿಷನಿಂದ ಸ್ಟಾರ್ಟ್ ಆಗುತ್ತೆ. ನಾವು ಯು ಮಸ್ಟ್ ಬಿ ಗೆಟಿಂಗ್ ಏನಕ್ಕೆ ನಾವು ಬೀಚ್ ಮತ್ತು ಕ್ರ್ಯಾಬ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ರಿ ಅಂತ. ಸೊ ಗೆಟ್ ಇನ್ ಟು ದ ಕ್ರ್ಯಾಬ್ ಪೊಸಿಷನ್. ಓಕೆ, ಅದಾದಮೇಲೆ 3 point ಬ್ರಿಡ್ಜ್, ಅಂದರೆ 2 ಕಾಲು 1 ಕೈ, ದೆನ್ ರೀಚ್ ಆ್ಯಂಡ್ ಸ್ಲೋಲಿ ಗೋ ಡೌನ್, ಕಮ್ ಬ್ಯಾಕ್, ರಿಲ್ಯಾಕ್ಸ್, ಗೆಟ್ ಬ್ಯಾಕ್ ಟು ಕ್ರ್ಯಾಬ್. ಅದೇ ರೀತಿ ಅದರ್ ಹ್ಯಾಂಡ್, ಬ್ರೀದ್ ಔಟ್, ಕಮ್ ಬ್ಯಾಕ್. ಆಮೇಲೆ ಇನ್ನೊಂದೇನು ಅಂತಂದರೆ ಈ ರೀಚ್ ಮಾಡ್ತಿರೋ ಟೈಮಲ್ಲಿ ವೆನ್ ಯು ಕಮ್ ಟಿಲ್ ಹಿಯರ್, ಇಲ್ಲಿಂದ ಪುಷ್ ಮಾಡೋ ಟೈಮ್ ಒಳಗಡೆ ಡೂ ಎಕ್ಸ್ಟರ್ನಲ್ ರೊಟೇಷನ್ ಆಫ್ ಯುವರ್ ಆರ್ಮ್ ಆ್ಯಂಡ್ ಸ್ಲೋಲಿ ಗೋ ಡೌನ್ ಆ್ಯಂಡ್ ಕಮ್ ಬ್ಯಾಕ್, ಡೂ ಇಂಟರ್ನಲ್ ರೊಟೇಷನ್ ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ. ಓಕೆ, ಸೊ ಅಂದರೆ ಎಕ್ಸ್ಟರ್ನಲ್ ರೊಟೇಷನ್ ಅಂತಾರೆ ನನ್ನ ಕೈ ಹಿಂಗೆ ಇಟ್ಟಾದ ನಂತರ ವೆನ್ ಐ ಆಮ್ ಡೂಯಿಂಗ್ ಐ ಆಮ್ ರೊಟೇಟಿಂಗ್ ದಿಸ್ ಶೋಲ್ಡರ್ ಸ್ಲೈಟಾಗಿ ನೀವು ನೋಡಿದ್ರೆ ಐ ಆಮ್ ರೊಟೇಟಿಂಗ್ ದಿಸ್. ಓಕೆ, ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಸ್ಟೆಬಿಲಿಟಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ನೆಕ್ಸ್ಟ್ ಮೂಮೆಂಟ್ ಬಂದು ಬೀಸ್ಟ್ ವೇವ್ ಅಂಡ್ ಲೋಡ್, ಆಲ್ಮೋಸ್ಟ್ ಲೈಕ್ ಭುಜಂಗಾಸನ ಥರನೇ ಅನಿಸುತ್ತೆ. ಸೊ ವಿ ಸ್ಟಾರ್ಟ್ ವಿತ್ ಬೀಸ್ಟ್. ಓಕೆ, ದೆನ್ ವಿ ಗೋ ಟು ಲೋಡೆಡ್ ಬೀಸ್ಟ್. ಸ್ಲೈಟಿಗೆ ಒಂದು ಸ್ವಲ್ಪ ಕಾಲನ್ನ ಸೈಡ್ವರ್ಡ್ ಪಾಯಿಂಟ್ ಮಾಡಿ ವಿ ಗೋ ಹಿಯರ್, ದೆನ್ ವಿ ಸ್ಟಾರ್ಟ್ 1 wave, unload, stretch, come back. Okay, again, tuck your chin in, come back, yes. ಓಕೆ, ಸೊ ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ತುಂಬಾ ಒಳ್ಳೆಯದು. ಸ್ವಲ್ಪ ಕಂಡೀಷ್ನಿಂಗ್ಗೆ, ಆಮೇಲೆ ಪ್ರಾಪರಾಗಿ ಸ್ಪೆಸಿಫಿಕ್ಕಾಗಿ ಯಾವ್ಯಾವ ಮಸಲ್ ಗ್ರೂಪ್ ಟಾರ್ಗೆಟ್ ಆಗಬೇಕು ಅಲ್ಲೊಂದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಈಸ್ ಆಲ್ಟರ್ನೇಟ್ ಅಂಡರ್ ಸ್ವಿಚಸ್. ಸೊ ಬೇಸಿಕ್ಲಿ ಅಂಡರ್ ಸ್ವಿಚ್ ಈಸ್ ಗೋಯಿಂಗ್ ಫ್ರಮ್ ಕ್ರ್ಯಾಬ್ ಟು ಬೀಚ್ ಟು ಕ್ರ್ಯಾಬ್. ಓಕೆ, ಲೆಫ್ಟ್ ಲೆಗ್ ಅಂಡರ್ ಸ್ವಿಚ್, come back to crab. Okay, again left leg under switch and right leg under switch. ಓಕೆ, ಲೆಫ್ಟ್ ಲೆಗ್ ಅಂಡರ್ ಸ್ವಿಚ್. ಲೆಫ್ಟ್ ಲೆಗ್ ನಾನು ಯಾವ ಕಾಲ್ನ ಮಾಡ್ತಿದ್ದೀನಿ ಲೆಫ್ಟ್ ಅಂತಂದರೆ ಲೆಫ್ಟು ಕಾಲು ಕೆಳಗೋಗುತ್ತೆ. ನೆಕ್ಸ್ಟು ರೈಟ್ ಲೆಗ್ ಅಂತಂದರೆ ರೈಟ್ ಲೆಗ್ ಅಂಡರ್ ಸ್ವಿಚ್ ಅಂದರೆ ರೈಟ್ ಲೆಗ್ ವಿಲ್ ಗೋ ಡೌನ್ ಆ್ಯಂಡ್ ವಿ ಕಮ್ ಬ್ಯಾಕ್. ಸೊ ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋಗಿ ಮಾಡಿ. ಅಕಸ್ಮಾತ್ ಇಫ್ ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ದೆನ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಇಲ್ಲ ಅಂತಂದರೆ ಟ್ರೈ ಟು ಗೋ ಅ ಲಿಟಲ್ ಫಾಸ್ಟರ್, ದಟ್ ಈಸ್ ಆಲ್ಸೋ ಗುಡ್. ಬಟ್ ಒಂದು ಸ್ವಲ್ಪ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡ್ತಾ ಇಫ್ ಯು ಕ್ಯಾನ್ ಡೂ ದ್ಯಾಟ್ ದೆನ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಗುಡ್. ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೊಂದು ಕಾರಣದಿಂದ ಒಂದು ಸ್ವಲ್ಪ ನೋಡಿ ಹೌ ವೆಲ್ ಯು ಕ್ಯಾನ್ ಡೂ ಇಟ್. ಅದ ನಂತರ ಇಫ್ ಯು ಕ್ಯಾನ್ ಡೂ ಇನ್ ಒನ್ ಪೊಸಿಷನ್ ಅಂದರೆ ಸ್ವಿಚ್, ಕಮ್ ಬ್ಯಾಕ್, ದೆನ್ ಸ್ವಿಚ್, ಕಮ್ ಬ್ಯಾಕ್, ಇಷ್ಟೇ ಮಾಡಿದ್ರೂ ಸಾಕು. ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಈಸ್ ಆಲ್ಸೋ ಅ ಸ್ವಿಚ್ ವಿಚ್ ಇಸ್ ಅಂಡರ್ ಸ್ವಿಚ್ ಮಾಡಿ ಸೈಡ್ ಕಿಕ್ ಥ್ರೂ. ಓಕೆ, ಸೊ ವಿಚ್ ಇಸ್ ಕಾಲ್ಡ್ ಎಸ್ ರೈಟ್ ಲೆಗ್ ಆರ್ ಲೆಫ್ಟ್ ಲೆಗ್ ಸೈಡ್ ಕಿಕ್ ಥ್ರೂ. ವಿ ಸ್ಟಾರ್ಟ್ ವಿತ್ ಬೀಸ್ಟ್, ದೆನ್ ವಿ ಡೂ ಅ ಸೈಡ್ ಕಿಕ್ ಥ್ರೂ ದಿಸ್ arm face, protecting our face, then come back, then the other side. Okay, ಅದೇ ಪ್ರಾಪರ್ ಆಗಿ ಸೈಡಿಂದ ಮಾಡಿದ್ರೆ then you get this, come back, other side, come back, come back, come back. Yeah, so we're done. ಸೊ ನೀವು ನೋಡಿರ್ಬೋದು ಕಮ್ಮಿ ರೆಪಿಟೇಷನ್ಸ್ ಆದರೂ ಕೂಡ ಇಟ್ ಇಸ್ ಮೋರ್ ಎಫೆಕ್ಟಿವ್. ಅಂದರೆ ಆರಾಮಾಗೇನೆ 3 ರೌಂಡ್ಸ್ ಮಾಡ್ಬೋದು, ಬಟ್ ಇಟ್ ಇಸ್ ಮೋರ್ ಎಫೆಕ್ಟಿವ್ ಆನ್ ಯುವರ್ ರಿಸ್ಟ್. ಅಕಸ್ಮಾತ್ ಏನಾದರೂ ನಿಮಗೆ ಟ್ರೈಸಿಪ್ಸಿಂದ ಏನಾದರೂ ತುಂಬಾ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಆಗ್ತಿದೆ, ಕೈಯಲ್ಲಿ ಮಾತ್ರನೇ ಜಾಸ್ತಿ ಫ್ಯಾಟ್ ಇದೆ, ಇಲ್ಲಾಂತಂದರೆ ಬರೀ ಕಾಲ ಹತ್ರ ಮಾತ್ರ ಜಾಸ್ತಿ ಫ್ಯಾಟ್ ಇದೆ ಅಂತಂದರೆ ದೀಸ್ ಆರ್ ದ ಟೈಪ್ ಆಫ್ ವರ್ಕೌಟ್ ದಟ್ ಯು ಶುಡ್ ಬಿ ಡೂಯಿಂಗ್. ಇನ್ನೊಂದೇನು ಅಂತಂದರೆ ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಆಲ್ವೇಸ್ ಟ್ರೈ ಟು ಅವಾಯ್ಡ್ ಇಂಜುರೀಸ್. ಎಷ್ಟಾಗುತ್ತೆ ಅಷ್ಟು ಇಂಜುರೀಸ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತಂದರೆ ಇವತ್ತು
ಜೋಶ್ ಒಳಗಡೆ ಮಾಡ್ಬೋದು, ಬಟ್ ನಾಳೆ ಮಾಡೋದಕ್ಕಾಗಿಲ್ಲ ಅಂತಂದರೆ ದೇರ್ ಇಸ್ ನೋ ಪಾಯಿಂಟ್ ಅಟ್ ಆಲ್. ಸೊ ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಅದಾದ ನಂತರ ನಿಮಗೆ ಯಾವ್ಯಾವ ಎಕ್ಸಸೈಸ್ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಪಿಕ್ ಮಾಡ್ಕೊಂಡು ಮಾಡೋಂಗಿದ್ರು ಪರವಾಗಿಲ್ಲ. ನಾನು ಹೇಳಿದಂಥ 5 ಎಕ್ಸಸೈಸ್ ಒಳಗಡೆ ನಿಮಗೆ 3 ಈಸಿ ಅಂತ ಅನ್ನಿಸ್ತು ಅಂತಂದರೆ ಡೂ ದ್ಯಾಟ್ ಓನ್ಲಿ. ಅದನ್ನೇ ರಿಪೀಟ್ ಮಾಡ್ತಾ ಯು ವಿಲ್ ಗೆಟ್ ಟು ಅ ಪಾಯಿಂಟ್ ವೇರ್ ಯು ಫೀಲ್ ಕಂಫರ್ಟಬಲ್. ಓಕೆ, ಸೊ ಇಂಜರಿನ ಆದಷ್ಟು ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದ ನಂತರ ಆದಷ್ಟು ಸ್ಲೋ ಆಗಿ ಮಾಡಿ, ಎಕ್ಸಸೈಸ್ನ ಕಲ್ತ್ಕೊಳ್ಳಿ. ಐ ನೋ ಆ್ಯನಿಮಲ್ ಫ್ಲೋ ಈಸ್ ಕ್ವೈಟ್ ಡಿಫಿಕಲ್ಟ್. ಆ್ಯಕ್ಚುಲಾಗಿ ನೋಡೋದಕ್ಕೆ ತುಂಬಾ ಈಸಿ ಅಂತ ಅನ್ಸ್ಬೋದು, ಬಟ್ ವೆನ್ ಯು ಟ್ರೈ ಡೂ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಸೊ ಅದೊಂದು ಕಾರಣಕ್ಕೋಸ್ಕರನೇ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಈ ವರ್ಕೌಟ್ನ ಟ್ರೈ ಮಾಡಿ ನೋಡಿ. ಅದಾದ ನಂತರ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್, ಇಲ್ಲಾಂದರೆ ನನ್ನ ಟ್ಯಾಗ್ ಮಾಡಿ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ ಒಳಗಡೆ ಎಲ್ಲೇ ನೋಡ್ತಿದ್ರು ಇಲ್ಲ ಇನ್ಸ್ಟಾಗ್ರಾಮ್ ಒಳಗಡೆ ಟ್ಯಾಗ್ ಮಾಡಿದ್ರು ಪರವಾಗಿಲ್ಲ. ಸೊ ಟ್ರೈ ದಿಸ್ ಎಕ್ಸಸೈಸ್. ಮನೆಯೊಳಗಡೆ ವರ್ಕೌಟ್ ಮಾಡ್ತಿರೋ ಕಾರಣದಿಂದ ಟ್ರೈ ದಿಸ್ ಆ್ಯಂಡ್ ಡೂ ಲೆಟ್ ಮಿ ನೋ. ಇದೇ ರೀತಿ ಇನ್ನೊಂದು ವಿಡಿಯೋ ಬೇಕಾಗಿತ್ತು, ಎಸ್ಪೆಷಲಿ ಹೋಮ್ ವರ್ಕೌಟ್, ಆ್ಯನಿಮಲ್ ಫ್ಲೋ ಇಲ್ಲ ಅಂತಂದರೆ ಬೇರೆ ರೀತಿಯಾದ ಫಾರ್ಮ್ ಆಫ್ ಆಕ್ಟಿವಿಟಿ ಇದು ಅಂತಂದರೆ ಕಮೆಂಟ್ ಡೌನ್ ಬಿಡೋ, ಆ್ಯಂಡ್ ಐ ಡೂ ಅ ವಿಡಿಯೋ ಫಾರ್ ಯು ಆಲ್. ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಫಿಟ್ ಕಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.